ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 6ನೇ ಪ್ರಶ್ನೆ, ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ ಎಂಬಂತಹ ಚಾಪ್ಟರ್ ಇಂದ ಪಾತ್ರ ಪ್ರಜ್ಞೆಯನ್ನ ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೇಳಿದ್ದಾರೆ. ಪಾತ್ರ ಪ್ರಜ್ಞೆ. ಓಕೆ, ಪಾತ್ರ ಪ್ರಜ್ಞೆ ಅಂತಂದ್ರೆ ವ್ಯಕ್ತಿಯೊಬ್ಬ ತನಗೆ ವಹಿಸಿದ ಪಾತ್ರವನ್ನ ನಿರ್ವಹಿಸುವುದೇ ಪಾತ್ರ ಪ್ರಜ್ಞೆ. ಓಕೆ, ಉದಾಹರಣೆ, ಆಸ್ಪತ್ರೆಯಲ್ಲಿ ವೈದ್ಯರು ರೋಗಿಯನ್ನು ಪರೀಕ್ಷೆ ಮಾಡಿದ ಮೇಲೆ ಅದಕ್ಕೆ ಅಗತ್ಯ ಔಷಧಿ ಮತ್ತು ಚಿಕಿತ್ಸೆಯನ್ನ ಸೂಚಿಸುತ್ತಾರೆ. ಅದಕ್ಕೆ ಅನುಗುಣವಾಗಿ ದಾದಿಯರು ಔಷಧ ನೀಡಿ ರೋಗಿಯನ್ನ ಶುಶ್ರೂಷೆ ಮಾಡುತ್ತಾರೆ. ಇದು ವೈದ್ಯರ ಒಂದು ಪಾತ್ರ ಬೇರೆ ಅಲ್ವಾ? ವೈದ್ಯರ ಪಾತ್ರ ಬೇರೆ, ದಾದಿಯರ ಪಾತ್ರ ಬೇರೆ. ಶಾಲೆಯಲ್ಲಿ ಉಪಾಧ್ಯಾಯರು ಬೋಧಿಸುವುದು ಉಪಾಧ್ಯಾಯರ ಪಾತ್ರ. ವಿದ್ಯಾರ್ಥಿಗಳು ಅರ್ಥೈಸಿಕೊಂಡು ಪರೀಕ್ಷೆ ಎದುರಿಸುವುದು ಇದು ವಿದ್ಯಾರ್ಥಿಗಳ ಪಾತ್ರ ಮಕ್ಕಳೇ. ಓಕೆನಾ? ಸೊ ವಿದ್ಯಾರ್ಥಿಗಳ ಪಾತ್ರವನ್ನ ಉಪಾಧ್ಯಾಯರು ಮಾಡೋದಿಕ್ಕೆ ಸಾಧ್ಯವಿಲ್ಲ, ಉಪಾಧ್ಯಾಯರ ಪಾತ್ರವನ್ನ ವಿದ್ಯಾರ್ಥಿಗಳು ನಿರ್ವಹಿಸುವುದಕ್ಕೆ ಸಾಧ್ಯವಿಲ್ಲ. ಈ ರೀತಿ ಒಬ್ಬೊಬ್ಬರ ಪಾತ್ರ ಅನೇಕ ತರ ಇರುತ್ತೆ ಮಕ್ಕಳು. ಓಕೆನಾ? ನಮ್ಮ ಕುಟುಂಬದಲ್ಲಿ ಅಷ್ಟೇ ಅಣ್ಣ ತಮ್ಮ ಅಕ್ಕ, ತಂಗಿ, ಅಜ್ಜಿ, ತಾತ, ಇವರ ಪಾತ್ರಗಳು ಬೇರೆ ಬೇರೆ ಪಾತ್ರಗಳನ್ನ ಅವರು ನಿರ್ವಹಿಸ್ತಾರೆ. ವಯೋಮಾನ, ಮನುಷ್ಯನು ತನ್ನ ವಯೋಮಾನ, ಕಾಲ ಮತ್ತು ಅಗತ್ಯಕ್ಕೆ ತಕ್ಕಂತೆ ಅನೇಕ ಪಾತ್ರಗಳನ್ನ ನಿರ್ವಹಿಸ್ತಾನೆ ಮಕ್ಕಳು. ಓಕೆನಾ? ಥ್ಯಾಂಕ್ ಯು.